ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದಿಂದ ಮೋದಿಜಿಯವರು ಒಂದು ಹೊಸ ಯೋಜನೆನ ಇವತ್ತು ಜಾರಿಗೊಳಿಸಿದ್ದಾರೆ. ಹಾಗಾದರೆ ಅದು ಯಾವ ಯೋಜನೆ ಅಂತ ನೀವು ಕೇಳೋದಾದರೆ, ಇನ್ನು ಮುಂದೆ 29 ರೂಪಾಯಿಗೆ 1 kg ಅಕ್ಕಿ ಸಿಗುತ್ತಂತೆ. ಕ್ವಾಲಿಟಿ ಇರುವಂಥ ಅಕ್ಕಿನೇ. ಹಾಗಾದರೆ ಈ ಅಕ್ಕಿ ಎಲ್ಲರಿಗೂ ಕೂಡ ಸಿಗುತ್ತಾ? ಎಲ್ಲಿ ಪರ್ಚೇಸ್ ಮಾಡಬೇಕು? ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನಾ ಇಲ್ವೋ? ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಕೇಂದ್ರ ಸರ್ಕಾರದಿಂದ ಮೋದಿಜಿಯವರು ಮಾಡಿರುವಂಥ ಒಂದು ಹೊಸ ಯೋಜನೆ ಆಗಿದೆ. ಇನ್ನು ಮುಂದೆ 1 kgಗೆ 29 ರೂಪಾಯಿಯಂತೆ ಬೆಲೆನ ನಿಗದಿಪಡಿಸಿ ಅಕ್ಕಿನ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ಅದು ಯಾವ ಅಕ್ಕಿ ಅಂತ ನೀವು ಕೇಳಿದರೆ, ಭಾರತ್ ಬ್ರ್ಯಾಂಡ್ ಅಕ್ಕಿ ಅಂತ ಹೇಳಿಬಿಟ್ಟು ಈ ಅಕ್ಕಿ ಹೆಸರಾಗಿರುತ್ತೆ. ಎಲ್ಲ ಕಡೆನೂ ಕೂಡ ಸಿಗುತ್ತೆ. ಇದು ಯೂಶುವಲ್ ಆಗಿ ಇವಾಗ ನೀವು 1 kg ಅಕ್ಕಿ ತೊಗೊಳಕ್ಕೆ ಹೋದರೆ 40 ರೂಪಾಯಿ 50 ರೂಪಾಯಿ ಆಗುತ್ತೆ. 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 100 ರೂಪಾಯಿ 150 ಈ ರೀತಿ ಆಗುತ್ತೆ. ಇವಾಗ ಸೊಸೈಟಿನಲ್ಲೂ ಕೂಡ ಅಕ್ಕಿನ ಕೊಡ್ತಾರೆ, ರೇಷನ್ ಕೊಡ್ತಾರೆ. ಬಟ್ ಆದರೆ ಅದು ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಮತ್ತು ತುಂಬ ಕಡಿಮೆ ಕ್ವಾಂಟಿಟಿನೂ ಕೂಡ ಕೊಡ್ತಾ ಇದ್ದಾರೆ. ಇವಾಗ ಒಬ್ಬರಿಗೆ 3 kg ಮಾತ್ರನೇ ಕೊಡ್ತಾ ಇದ್ದಾರೆ. ಅದು ಇವಾಗ ಅದನ್ನೇ ಯೂಸ್ ಮಾಡೋ ಅಂಥವ್ರಿಗೆ, ತಿಂಗಳೆಲ್ಲ ರೇಷನ್ ಅಕ್ಕಿನೇ ಯೂಸ್ ಮಾಡೋ ಅಂಥವ್ರಿಗೆ ಅಷ್ಟು ಸಾಕಾಗೋದಿಲ್ಲ. ಹಾಗಾಗಿ ಇವಾಗ ಮೋದಿಜಿಯವರು ಈ ಯೋಜನೆನ ಜಾರಿಗೊಳಿಸ್ತಾ ಇದ್ದಾರೆ. ಇದರಿಂದ ನಿಜವಾಗ್ಲೂ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ರೇಟಿಗೆ ಚೆನ್ನಾಗಿರೋ ಕ್ವಾಲಿಟಿ ಅಕ್ಕಿ ಸಿಗುತ್ತೆ ಅಂತಂದರೆ ಎಲ್ಲರಿಗೂ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಅಕ್ಕಿ ಹೆಸರು ಬಂದ್ಬಿಟ್ಟು ಭಾರತ್ ಬ್ರ್ಯಾಂಡ್ ಅಂತಂದ್ಬಿಟ್ಟು ಎಲ್ಲ ಕಡೆಯೂ ಸಿಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು, ಬಿಗ್ ಬಾಸ್ಕೆಟು, ರಿಲಯನ್ಸು ಎಲ್ಲ ಕಡೆಯೂ ಸಿಗುತ್ತೆ. ನೀವು ಎಲ್ಲಿ ಬೇಕಿದ್ರೂ ಕೂಡ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಭಾರತ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ವ್ಯಾನ್ಗಳನ್ನು ಕೂಡ ರೆಡಿ ಮಾಡಿ ಅದಕ್ಕೆ ಬ್ಯಾನರು ಕೂಡ ಹಾಕಿ ಅದರಲ್ಲೂ ಕೂಡ ಮಾರಾಟ ಮಾಡ್ತಾರೆ. ಇದು ನಿಮ್ಮ ಏರಿಯಾಗಳಲ್ಲಿ ವ್ಯಾನ್ಗಳಲ್ಲೂ ಕೂಡ ಬರ್ತಾರೆ ಮಾರಾಟ ಮಾಡೋದಕ್ಕೆ. ನೀವು ಬೇಕಾದರೆ ಅಲ್ಲೂ ಕೂಡ ಪರ್ಚೇಸ್ನ ಮಾಡ್ಬೋದು. 5 kg ಬ್ಯಾಗು, 10 kg ಬ್ಯಾಗು ಎಲ್ಲರಿಗೂ ಕೂಡ ತೊಗೊಳೋದಕ್ಕಾಗಲಿ. ಇವಾಗ ಒಂದೇ ಸರಿ 25 kg ತೊಗೋಬೇಕಂತಂದರೆ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು 5 kg 10 kg ಈ ರೀತಿ ಬ್ಯಾಗನ್ನು ಕೂಡ ಮಾಡಿದ್ದಾರೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೊಗೋಬೋದು. ನೀವು ಇವಾಗ ಒಂದು ಥಿಂಕ್ ಮಾಡ್ಬೋದು, ನಮ್ಮ ರಾಜ್ಯ ಸರ್ಕಾರನೂ ಅಕ್ಕಿನ ಕೇಳಿದ್ರು ಕೇಂದ್ರದ ಕಡೆಯಿಂದ, ಆದರೆ ಅವರು ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಅವರು ಇಲ್ಲ ಅಂತ ಹೇಳಿರಲಿಲ್ಲ. ಕೇಂದ್ರ ಸರ್ಕಾರದಿಂದ ಒಂದು ಬೆಲೆನ ನಿಗದಿಪಡಿಸಿದರು, 29 ರೂಪಾಯಿನ ಅವರು ಅವಾಗೂ ಕೂಡ ರೇಟ್ ಹೇಳಿದರು. ಆದರೆ ನಮ್ಮ ರಾಜ್ಯ ಸರ್ಕಾರ ತುಂಬ ಕಡಿಮೆ ರೇಟಿಗೆ ಕೇಳಿದರು. ಅವರು ಕೊಡೋದಿಲ್ಲ, ಬೇಕಾದರೆ ನೀವಿಷ್ಟು ಬೆಲೆ ಕೊಟ್ಟು ತೊಗೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರ ಆವಾಗಲೂ ಕೂಡ ಹೇಳಿತ್ತು. ಇವಾಗೂ ಕೂಡ ಕೊಡೋದಕ್ಕೆ ರೆಡಿನೇ ಇದ್ದಾರೆ. ಬಟ್ ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ರೇಟಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತೊಗೊಳ್ಳಿಲ್ಲ ಅಷ್ಟೇ. ಆದರೆ ಇವಾಗ ಮೋದಿಜಿಯವರು ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿನ ಮಾಡಿದ್ದಾರೆ. ಕೆಲವರು ಥಿಂಕು ಮಾಡ್ಬೋದು, ಇವಾಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಅದ್ರ ಗಿಮಿಕಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ರೀತಿ ಏನೂ ಕೂಡ ಉದ್ದೇಶ ಇಲ್ಲ ಇಲ್ಲಿ. ಬೇಕಾದರೆ ರಾಜ್ಯ ಸರ್ಕಾರದವರು 29 ರೂಪಾಯಿನ ಕೊಟ್ಟು ಉಚಿತವಾಗಿ ಅಕ್ಕಿನ ಕೊಡ್ಬೋದು. ಇವಾಗ ಏನು 5 kg ಉಚಿತ ಅಕ್ಕಿ ಹಣನ ಕೊಡ್ತಾ ಇದ್ದಾರೆ, ಅದ್ರ ಬದಲಾಗಿ ಈ ಅಕ್ಕಿನೂ ಕೂಡ ಕೊಡ್ಬೋದು. ಬಟ್ ಆದರೆ ಇವರ ರೇಟಿಗೆ ಆ ಅಕ್ಕಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಮೋದಿಜಿಯವರೇ ಈ ಒಂದು ಯೋಜನೆನ ಜಾರಿಗೆಗೊಳಿಸಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಚಾಲನೆಯನ್ನು ನೀಡಿ ಆಲ್ರೆಡಿ ವಿತರಣೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನಾಳೆ ಮಂಡ್ಯದಲ್ಲಿ ಮಾಡ್ತಾರಂತೆ. ನಾಡಿದಿಂದ ಪ್ರತಿ ಡಿಸ್ಟಿಕ್ಗಳಲ್ಲೂ ಕೂಡ ಈ ಅಕ್ಕಿ ಲಭ್ಯವಿರುತ್ತೆ. ನೀವು ಎಲ್ಲಿ ಬೇಕಿದ್ರೂ ಹೋಗಿ ಪರ್ಚೇಸ್ನ ಮಾಡ್ಬೋದು. ನಿಮ್ಮ ಮನೆಗೆ ಬರುತ್ತೆ, ನಿಮ್ಮ ಮನೆ ಹತ್ರನೇ ನಿಮ್ಮ ಏರಿಯಾಗಳಲ್ಲಿ ವ್ಯಾನ್ಗಳ ಮುಖಾಂತರ ಬರುತ್ತೆ. ಅಲ್ಲಿ ತೊಗೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಶಾಪ್ಗಳಲ್ಲೂ ಕೂಡ ಹೋಗಿ ತೊಗೋಬೋದು. ಎಲ್ಲ ರೇಷನ್ ಅಂಗಡಿಲೂ ಕೂಡ ಇನ್ನು ಮುಂದೆ ಸಿಗುತ್ತೆ ಅಂತೇಳಿ ಸರ್ಕಾರದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಅಲ್ಲ, ಯಾರು ಬೇಕಿದ್ರೂ ಕೂಡ ತೊಗೋಬೋದು. ಇವಾಗ ಯೂಶುವಲ್ ಆಗಿ 1 kg ಅಕ್ಕಿ ತೊಗೊಳಕ್ಕೆ ಹೋದರೆ ಅಂಗಡಿಗೆ 40 ರೂಪಾಯಿ 50 ರೂಪಾಯಿ ಇದ್ದೇ ಇರುತ್ತೆ. ಅದು ತುಂಬ ಏನು ಕ್ವಾಲಿಟಿ ಇರೋಲ್ಲ, ಮೀಡಿಯಮ್ ಆಗಿರುತ್ತೆ. ನೀವು ತುಂಬ ಚೆನ್ನಾಗಿರೋದು ಬೇಕು ಅಂತಂದರೆ 60 70 80 ದುಡ್ಡು ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಕ್ಕಿ ಕ್ವಾಲಿಟಿನೂ ಕೂಡ. ಸೊ ಆದರೆ ಇಲ್ಲಿ ಇಷ್ಟು ಕಡಿಮೆ ಕೊಡ್ತಾ ಇರೋದು ನಿಜವಾಗ್ಲೂ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ತುಂಬಾ ಖುಷಿಯಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಎಲ್ಲರಿಗೂ ಕೂಡ ಕೈಗೆಟುಕೋ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಅಕ್ಕಿ ಸಿಗ್ತಾ ಇದೆ ಅಂತಂದರೆ ಗುಡ್ ನ್ಯೂಸ್ ಅಲ್ವಾ. ಸೊ ಹಾಗಾಗಿ ತುಂಬ ಕಡಿಮೆ kg ಬ್ಯಾಗು ಕೂಡ ಸಿಗ್ತಾ ಇದೆ. 5 kg ಬ್ಯಾಗು 10 kg ಬ್ಯಾಗು ಹಾಗೂ ಕೂಡ ಸಿಗ್ತಾ ಇದೆ. ಸೊ ಆರಾಮ್ಸೆ ಎಲ್ಲರೂ ಕೂಡ ಬೈ ಮಾಡಿ. ನೀವು 10 kg ಬ್ಯಾಗನ್ನು ಕೂಡ ತೊಗೋಬೋದು. 10 kg ಬ್ಯಾಗ್ ತೊಗೊಳೋದಕ್ಕೆ 290 ರೂಪಾಯಿ ಆಗುತ್ತೆ ಅಷ್ಟೇ. ಅದೇ ನೀವು 60 ರೂಪಾಯಿ ತೊಗೋತೀರಾ ಅಂತಂದರೆ 600 ರೂಪಾಯಿ ಆಗುತ್ತೆ. ಇಲ್ಲಿ 60 ರೂಪಾಯಿಂದ 10 kg ತೊಗೊಳೋದಕ್ಕಿಂತ ಇಲ್ಲಿ 29 ರೂಪಾಯಿಂದ 20 kg ಬ್ಯಾಗ್ ಕೂಡ ಬರುತ್ತೆ. 20 kg ತೊಗೊಂಡ್ರಿ ಅಂತಂದರೆ 1 ತಿಂಗಳು ಪೂರ ಆರಾಮಾಸೆ ಯೂಸ್ ಮಾಡ್ಬೋದು. ಇದು ತುಂಬಾ ಹೆಲ್ಪ್ ಆಗುತ್ತೆ ಬಡವರಿಗೆ. ಇನ್ನು ನಾಳೆಯಿಂದ ಯಾವ್ಯಾವ ಜಿಲ್ಲೆಗಳಲ್ಲಿ ವಿತರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ಫಸ್ಟ್ ಮಾಡಬೇಕಾಗಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟೇ ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋಯಿಂದ ನಿಮ್ಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಸಿಕ್ಕಿದರೆ
ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನಲ್ಲಿ ಏನು ಮಾಡ್ತಾನೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.